ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ತುಂಬ ದಿನದಿಂದ ಹೇಳ್ತಾ ಇದ್ದೆ ರೂಮ್ ಟೂರ್ ಮಾಡ್ತೇನೆ ಅಂತ ಅಂದ್ಬಿಟ್ಟು. ಸೊ ಇವತ್ತು ಚೊಕ್ಕದಾಗಿ ನಂದು ರೂಮ್ ಟೂರ್ ಮುಗಿಸ್ಬಿಡ್ತೀನಿ. ಸೊ ಬನ್ನಿ ಆಚೆಯಿಂದ ಬರೋಣ. ಸೊ ಇದು ನಮ್ಮ ಫ್ಲೋ, ನಮ್ಮದು ರೂಮ್ ನಂಬರ್ 1001 ನನಗೆ ನಂಬರ್ ತುಂಬ ಇಷ್ಟ ಆಯಿತು. ಎಂಟದಾದರೆ ಓಕೆ, ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಸ್ವಿಚಸ್ ಇದೆ. ಅದಾದಮೇಲೆ ರೈಟ್ ಸೈಡ್ ಬಂದ್ವಿ ಅಂತಂದರೆ ಇದೇ ಡೋರ್, ಇಲ್ಲಿಂದನೇ ಬಂದಿದ್ದು. ಸೊ ಇಲ್ಲಿಂದ ಮಿನಿ ಒಂದು ಇದು ಕೊಟ್ಟಿದ್ದಾರೆ, ಅದೇ ಆಚೆ ಕಡೆ ನೋಡ್ಬೋದಲ್ಲ ಅದು. ಅದಾದಮೇಲೆ ಒಂದು ಸ್ಮಾಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ನಾವೆಲ್ಲಿದ್ದೀವಿ ಏನು ಕತೆ. ಅದಾದಮೇಲೆ ಎಮರ್ಜೆನ್ಸಿ ಮತ್ತು ಸೆಕ್ಯೂರಿಟಿ ಪಾಯಿಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಟಿಂಗ್ ಓದಿಲ್ಲ ನಾನು, ಈಗಲೇ ನಾನು ನೋಡಿದ್ದೀನಿ ತುಂಬ ದಿನದ ಮುಂದೆ, ಬಟ್ ಈಗಲೇ ಓದ್ತಾ ಇರೋದು. ಅದಾದಮೇಲೆ ನಮ್ಮದು ರೈಟ್ ಸೈಡಲ್ಲಿ ಸ್ವಲ್ಪ ಬ್ಯಾಗೇಜಿಗೆ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಬ್ಯಾಗೇಜಿಗೆ ಸ್ಪೇಸ್ ಕೊಟ್ಟಿದ್ದಾರೆ. ನಾನು ನಂದೊಂದು ಬ್ಯಾಗ್ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಅದ್ರ ಕೆಳಗಡೆ ಬಂದರೆ ಸ್ವಲ್ಪ ಶೂ ರ್ಯಾಕ್ಗೆ ಸ್ಪೇಸ್ ಇದೆ. ನೆಕ್ಸ್ಟ್ ಒಂದು ಮಿನಿ ಫ್ರಿಡ್ಜ್ ಕೊಟ್ಟಿದ್ದಾರೆ, 2 ಕಂಪಾರ್ಟ್ಮೆಂಟ್ ಇದೆ ಅಷ್ಟೇ. ಸೊ ನಾನು ಸ್ವಲ್ಪ ಫ್ರೂಟ್ಸ್ ಇಟ್ಕೊಂಡಿದ್ದೀನಿ. ಸೊ ಇದು ಮಿನಿ ಫ್ರಿಡ್ಜ್. ನೆಕ್ಸ್ಟ್ ಶೂ ರ್ಯಾಕ್ ಏನಿಲ್ಲ, ಜಸ್ಟ್ ಸ್ಪೇಸ್ ಕೊಟ್ಟಿದ್ದಾರೆ ಅಷ್ಟೇ. ನಾವು ಶೂಸ್ ಸ್ಲಿಪ್ಪರ್ಸ್ ಅದು ಇದು ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಒಂದು ಬ್ಯಾಕೆಟ್ ಸ್ಪೇಸ್ ಕೊಟ್ಟಿದ್ದಾರೆ. ಇದು ರೈಟ್ ಸೈಡ್ ಆಯಿತು. ಹಂಗೆ ಲೆಫ್ಟ್ ಸೈಡಿಗೆ ಬಂದರೆ ರೆಸ್ಟ್ ರೂಮ್ ಇದೆ. ಸೊ ಅದು ಹೋಗೋದಕ್ಕಿಂತ ಮುಂಚೆ ಇಲ್ಲೊಂದು ಮಿನಿ ಕಬೋರ್ಡ್ ಇದೆ. ಸೊ ನಾವೇನು ಅಷ್ಟು ಇಟ್ಕೊಂಡಿಲ್ಲ, ನಾವು ಸುಮ್ಮನೆ ಹಂಗೆ ಎಸ್ತಿದ್ದೀವಿ ಅಷ್ಟೇ. ಚೆಕ್ಔಟ್ ಮಾಡ್ತೀವಲ್ಲ ಇನ್ನೊಂದು 15 ಡೇಸಲ್ಲಿ ಅಂತ ಅಂದ್ಬಿಟ್ಟು ನಾವು ಹಂಗೆ ಬಿಟ್ಟಿದ್ವಿ. ಇಲ್ಲಿ ಒಂದು ಲಾಕರ್ ಇದೆ, ನಾವೇನು ಇಕ್ಕಿಲ್ಲ ಅಂತ ತಿಂಗಿಲ್ಲ, ಏನಿಲ್ಲ ಇಡೋ ಅಂಥದ್ದು. ಸೊ ಅದಕ್ಕೆ ನಾವೇನು ಇಕ್ಕಿಲ್ಲ, ನಾವು ಯೂಸ್ ಮಾಡ್ಕೊಂಡಿಲ್ಲ ಅದು. ನೆಕ್ಸ್ಟ್ ನಮ್ಮ ರೈಟ್ ಸೈಡ್ ಬಂದ್ವಿ ಅಂತ ಅಂದರೆ ಇದು ರೆಸ್ಟ್ ರೂಮ್. ಹಾಯ್. ಸೊ ಎಂಟರ್ ಆಗಿದ ತಕ್ಷಣ ಇದೊಂದು ಮಿರರ್ ಸಿಗುತ್ತೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಮಿರರ್, ಹುಡುಗಿರಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಡೋರ್ ಬಂದ್ಬಿಟ್ಟು 2 ಟೈಪ್ಸ್ ಯೂಸ್ ಮಾಡ್ಬೋದು. ಒಂದು ಶವರ್ಗೂ ಯೂಸ್ ಮಾಡ್ಬೋದು, ಎನ್ಕ್ಲೋಜರ್ ಟೈಪ್. ಅದಾದಮೇಲೆ ರೆಸ್ಟ್ ರೂಮ್ಗೂ ಕ್ಲೋಸ್ ಮಾಡ್ಬೋದು. ಸೊ ಅದು ಡೋರ್. ನೆಕ್ಸ್ಟ್ ಇಲ್ಲೊಂದು ಮಿನಿ ಏನಿಲ್ಲ, ದೊಡ್ಡ ಇದೆ ಸಿಂಕು. ಒಂದು ಸಿಂಕ್ ಕೊಟ್ಟಿದ್ದಾರೆ, 2 ಸ್ವಿಚ್ ಬೋರ್ಡ್, ಹ್ಯಾಂಡ್ ವಾಶ್ ಮತ್ತು ಬಾಡಿ ಲೋಷನ್ ಕೊಟ್ಟಿದ್ದಾರೆ. ಹ್ಯಾಂಡ್ ವಾಶ್ ಆ್ಯಂಡ್ ಬಾಡಿ ವಾಶ್ ಕೊಟ್ಟಿದ್ದಾರೆ. ಇದು ಹ್ಯಾಂಡ್ ವಾಶ್ ಆ್ಯಂಡ್ ಬಾಡಿ ಲೋಷನ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಡೆಂಟಲ್ ಕಿಟ್ ದಿನ ಯೂಸ್ ಮಾಡ್ತಾ ಇದ್ದೆ, ದಿನ ಬಂದಿಟ್ಟು ಹೋಗ್ತಾ ಇದ್ದೆ. 2 ಗ್ಲಾಸ್ ಕೊಟ್ಟಿದ್ದಾರೆ. ನಾನು ನಮ್ಮ ಅಕ್ಕ ಇದು ಇಟ್ಕೊಂಡಿದ್ದೀನಿ, ಟೂತ್ ಬ್ರಷ್ ಕಡೆ ಇಟ್ಕೊಂಡಿದ್ದೀನಿ. ಕೆಳಗಡೆ ಒಂದು ಚಿಕ್ಕದ ಡಸ್ಟ್ಬಿನ್ ಇದೆ. ನೆಕ್ಸ್ಟ್ ಸ್ವಲ್ಪ ಸ್ಟೋರೇಜ್ ಕೊಟ್ಟಿದ್ದಾರೆ, ಬಟ್ ನಾವೇನು ಇಟ್ಕೊಂಡಿಲ್ಲ. ಸೊ ಇದು ಈ ಸೆಕ್ಷನ್. ನೆಕ್ಸ್ಟ್ ಹಿಂಗೆ ಒಳಗಡೆ ಬಂದರೆ ಇಲ್ಲಿ ಶವರ್ ಇದೆ. ಸೊ ಅಂದರೆ ಕೆಳಗಡೆ ಎಲ್ಲ ಏನೇ ಇಲ್ಲ, ಅಂದರೆ ನಮ್ಮ ಮನೇಲಿ ಟ್ಯಾಪ್ ಆನ್ ಮಾಡಿಬಿಟ್ಟು ಓಕೆ ಕೆಳಗಡೆ ಬಕೆಟ್ ಇಟ್ಕೊಂಡು ಸ್ನಾನ ಮಾಡ್ಕೊತೀವಿ, ಅದೆಲ್ಲ ಆ ಫೆಸಿಲಿಟಿ ಕೊಟ್ಟಿಲ್ಲ ಇವರು. ಬರೀ ಒಂದೇ ಒಂದು ಶವರ್ ಕೊಟ್ಟಿದ್ದಾರೆ ಅಷ್ಟೇ. ಅದಾದಮೇಲೆ ಇದು ಮಾಮೂಲಿ ಇನ್ನೆಲ್ಲ ಹೋಟೆಲ್ಸ್ ಎಲ್ಲ ಇರುತ್ತಲ್ಲ, ಶಾಂಪು, ಕಂಡೀಷ್ನರ್, ಹ್ಯಾಂಡ್ ಆ್ಯಂಡ್ ಬಾಡಿ ವಾಶ್ ಕೊಟ್ಟಿದ್ದಾರೆ 2. ನೆಕ್ಸ್ಟ್ ಇಲ್ಲೊಂಚೂರು ಲಿಟಲ್ ಸ್ಟೋರ್ ಅಂದರೆ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ನಾವು ನಮ್ಮ ಅಕ್ಕೊಂದು ಫೇಸ್ ವಾಶ್. ಸೊ ಇದು ಬಂದು ಶವರ್, ಇದು ಫೇಸ್ ವಾಶ್ ಸೆಕ್ಷನ್. ಈ ಕಡೆ ಬಂದುಬಿಟ್ಟು ಇದಿದೆ, ಟಾಯ್ಲೆಟ್ ಇದೆ. ನೆಕ್ಸ್ಟ್ ಇಲ್ಲಿ ಹ್ಯಾಂಗರ್ ಕೊಟ್ಟಿದ್ದಾರೆ. ಓಕೆ ಬೈ. ಸೊ ಇಷ್ಟು ಬಿಟ್ಬಿಟ್ಟು ಹಂಗೆ ಬಂದ್ವಿ ಅಂತ ಅಂದರೆ ಲೆಫ್ಟ್ ಸೈಡಲ್ಲಿ ಒಂದು ಮಿನಿ ಪ್ಯಾಂಟ್ರಿ ಟೈಪ್ ಕೊಟ್ಟಿದ್ದಾರೆ. ಏನಿಲ್ಲ, 2 ಗ್ಲಾಸ್. ಅದಾದಮೇಲೆ ಒಂದು ಇದು ಕೊಟ್ಟಿದ್ದಾರೆ, ಏನದು ಅದೆಷ್ಟು ಗೊತ್ತು, ಯಾಕೋ ಸಡನ್ನಾಗಿ ಬರ್ತಾ ಇಲ್ಲ. ಸೊ ಅಯ್ಯೋ ಏನಿದು, ಅದೇ ಕಾಫಿ ಮಾಡ್ಕೊತೀವಲ್ಲ, ಕಾಫಿ ಬಿಸಿನೀರೆಲ್ಲ ಕಾಯಿಸ್ಕೊತೀವಲ್ಲ, ಅದನ್ನು ಕೊಟ್ಟಿದ್ದಾರೆ. ಸಡನ್ನಾಗಿ ಅದು ಹೆಸರು ಬರ್ತಾ ಇಲ್ಲ ನನಗೆ, ಮರ್ತೋಗಿದೆ. ಅದಾದಮೇಲೆ ಇಲ್ಲಿ ಸ್ವಲ್ಪ ಟೀ ಬ್ಯಾಗ್ಸು ಮತ್ತು ಮಿಲ್ಕ್ ಪೌಡರ್, ಶುಗರ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ನಾವು ಏನೇನೋ ಇಟ್ಕೊಂಡಿದ್ದೀವಿ ತುಂಬ, ಅಂದರೆ ಜಸ್ಟು ಎಸೆದು ಬಿಟ್ಟಿದ್ದೀವಿ, ಎಲ್ಲಿ ಇಟ್ಕೊಬೇಕು ಅಂತ ಗೊತ್ತಾಗ್ತದೆ.
ಸೊ ಅದನ್ನು ಬಿಟ್ಟು ಹಂಗೆ ಮೇಲ್ಗಡೆ ಬಂದರೆ ಎ ಸಿ ಕಂಟ್ರೋಲರ್ ಕೊಟ್ಟಿದ್ದಾರೆ. ಸೊ ನಾವು 24ಗೆ ಇಟ್ಕೊಂಡಿದ್ದೀವಿ. ಫ್ಯಾನ್ ಇದೆ, ಮೋಡ್ಸ್ ಚೇಂಜ್ ಮಾಡ್ಬೋದು. ಅದಾದಮೇಲೆ ಎ ಸಿ ಜಾಸ್ತಿನ ಕಮ್ಮಿನ ಇಟ್ಕೊಬೋದು. ಸೊ ಇದು ಆಫ್ ಮಾಡ್ಬೋದು. ಇದೊಂದು ಎ ಸಿ ಕಂಟ್ರೋಲರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಹಿಂಗೆ ಬಂದು ಹಿಂಗೆ ಮೇಲ್ ನೋಡಿದ್ರೆ ರೂಮಲ್ಲಿ ಅಲ್ಲೇ ಇದೆ ನೋಡಿ ಎ ಸಿ, ಅಲ್ಲಿ ಫಿಕ್ಸ್ ಮಾಡಿದೆ. ಕಂಟ್ರೋಲರ್ ಅಲ್ಲಿದೆ, ಎ ಸಿ ಅಲ್ಲಿ ಫಿಕ್ಸ್ ಮಾಡಿದೆ. ಸೊ ನೆಕ್ಸ್ಟ್ ಫೇವ್ರೆಟ್ ಪಾರ್ಟ್ ಆಫ್ ದ ರೂಮ್ ಇಸ್ ಇದು. ಯಾಕೆ ಅಂತಂದರೆ ಮಿರರ್ ಇದೆ, ಅಗೇನ್ ಮಿರರ್. ನನಗೆ ಈ ಮಿರರ್ ತುಂಬ ಇಷ್ಟ ಆ್ಯಕ್ಚುಲಿ. ನಮ್ಮನೆಗೆ ಒಂದು ಈ ಥರ ಅಂದರೆ ನಮ್ಮನೇಲಿ ಇದೆ, ಬಟ್ ಇಷ್ಟು ದೊಡ್ಡದಿಲ್ಲ. ಅಂದರೆ ನಾವು ನಮ್ಮ ಹೋಲ್ ಬಾಡಿನ ನೋಡ್ಕೊಬೋದು ಟಾಪ್ ಟು ಬಾಟಮಿಂದ, ಆ ಥರನೇ ಇದೆ ನಮ್ಮದು ಮಿರರ್. ಬಟ್ ಇದು ನಮ್ಮ ಮನೆಗೆ ಕಂಪೇರ್ ಮಾಡಿಕೊಂಡ್ರೆ ನಿಮಗೆ ವಿಡಿಯೋದಲ್ಲಿ ಸ್ವಲ್ಪ ಚಿಕ್ಕದಾಗಿ ಬರ್ತಿರ್ಬೋದು, ಬಟ್ ಇದು ದೊಡ್ಡದೇ ಇದೆ ಮಿರರ್. ಸೊ ಇದೊಂದು ಮಿರರ್ ಇದೆ, ನನಗೆ ತುಂಬ ಇಷ್ಟ ಆ್ಯಕ್ಚುಲಿ. ಈ ಪಾರ್ಟ್ ಅಂದ್ರೆ ತುಂಬ ಇಷ್ಟ ನನಗೆ. ಸೊ ನೆಕ್ಸ್ಟ್ ಮಿರರ್ ಪಕ್ಕದಲ್ಲಿ ಒಂದು ಸ್ಮಾರ್ಟ್ ಟಿ ವಿ ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಇಲ್ಲಿ ನಾವು ಮೊನ್ನೆ ಟ್ರೈ ಮಾಡಿದ್ವಿ ಕನೆಕ್ಟ್ ಮಾಡೋದಕ್ಕೆ, ಯಾವುದು ಪ್ರೈಮ್ ಇಲ್ಲ, ಬಟ್ ಯಾಕೋ ಗೊತ್ತಿಲ್ಲ ಅದು ಅಷ್ಟು ಸಕ್ಸಸ್ಫುಲ್ಲಾಗಿ ಆಗಲಿಲ್ಲ. ಬಟ್ ಇವರೇ 300 ಚಾನಲ್ಸ್ ಕೊಡ್ತಾ ಇದ್ದಾರೆ. ಸೊ ಆ 300 ಚಾನಲ್ಸ್ ನೋಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ಮಿರರ್ ಆಪೋಸಿಟ್ ಇಲ್ಲೊಂದು ಸ್ವಲ್ಪ ಸ್ಟೋರೇಜ್ ಕೊಟ್ಟಿದ್ದಾರೆ. ನಾವೇನು ಅಂಥದ್ದೆಲ್ಲ ಏನಿಕ್ಕಿಲ್ಲ, ಈಗ ತಾನೇ ಕ್ಲೀನಿಂಗ್ ಅವ್ರು ಬಂದಿದ್ವಲ್ಲ, ಸೊ ಸ್ವಲ್ಪ ವಾಟರ್ ಬಾಟಲ್ ಇಟ್ಟಿದ್ರು. ಇದು ಮೇಘಕ್ಕದ್ದು. ನಾನು ಸ್ಪೇಸ್ ಇಲ್ಲಿ ಅಂತ ನೋಡ್ದಲೆ ಸುಮ್ಮನೆ ಇಲ್ಲಿ ಹಾಕಿದೆ ಅಷ್ಟೇ. ಬಂದಿದ್ದ ದಿನ ಹಾಕಿದ್ದು, ಇನ್ನೂ ತೆಗ್ದಿಲ್ಲ. ನೆಕ್ಸ್ಟ್ ಇದು ಬಂದು ಲಾಂಡ್ರಿ ಬ್ಯಾಗ್ಸ್ ಕೊಟ್ಟಿದ್ದಾರೆ. ಲಾಂಡ್ರಿ ಬ್ಯಾಗ್ಸು ಪ್ಲಸ್ ಅದು ಫಿಲ್ ಮಾಡ್ತೀವಲ್ಲ, ಲಾಂಡ್ರಿ ಕೊಟ್ಟಾದ್ಮೇಲೆ ಫಿಲ್ ಮಾಡಬೇಕು ನಾವು ಏನೇನು ಅಂತ ಅಂದ್ಬಿಟ್ಟು. ಸೊ ಅದಕ್ಕೊಂದು ಫಾರ್ಮ್ ಕೊಟ್ಟಿದ್ದಾರೆ. ನಾವು ದಿನ ಒಂದು 4 ಪೀಸಸ್ ಕೊಡ್ತಾ ಇರ್ತೀವಿ ಅಷ್ಟೇ. ಸೊ ನೋಡಿ ಇಲ್ಲಿ ಹಾಕಿದ್ದಾರೆ, ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಕಾಸು ಅಂತ ಹಾಕಿದ್ದಾರೆ. ಸೆಕೆಂಡ್ ಸೊ ಇಲ್ಲಿ 3 ಸೆಕ್ಷನ್ಸ್ ಇರುತ್ತೆ. ಒಂದು ಲಾಂಡ್ರಿ, ಒಂದು ಡ್ರೈ ಕ್ಲೀನ್, ಮತ್ತು ಇನ್ನೊಂದು ಪ್ರೆಸ್ಸಿಂಗ್ ಅಂತಂದರೆ ಐರನ್ ಮಾಡ್ತಾರಲ್ಲ ಅದಕ್ಕೆ. ಸೊ ಒಂದು ಲುಂಗಿಗೆ 98 ರುಪೀಸ್, ಲಾಂಡ್ರಿಗೆ ವಾಶ್ ಮಾಡೋದಕ್ಕೆ. ಡ್ರೈ ಕ್ಲೀನಿಂಗ್ ಅದೇ 133 ರುಪೀಸ್, ಪ್ರೆಸ್ಸಿಂಗ್ಗೆ 56 ರುಪೀಸ್. ಇದೆಲ್ಲ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇಲ್ಲಿ ನೀವು ಹೇಳ್ಬೋದು ಹ್ಯಾಂಗರಲ್ಲಿ ಹಾಕ್ಬಿಟ್ಟು ಫೋಲ್ಡೆಡ್ ಆಗಂಗೆ ಕೊಡಬೇಕಾ ಅಂತ ಅಂದ್ಬಿಟ್ಟು. ಸೊ ನೀವು ಯಾವುದನ್ನು ಟಿಕ್ ಮಾಡ್ತೀರೋ ಅದನ್ನು ಮಾಡಿಬಿಟ್ಟು ಅವ್ರಿಗೆ ಕೊಡ್ತಾರೆ. ಸೊ ಇದು ಬಂದುಬಿಟ್ಟು ಲಾಂಡ್ರಿ ಬ್ಯಾಗ್ಸ್, ಮತ್ತು ಅದರದ್ದು ಫಾರ್ಮ್ಸ್ ಇರುತ್ತಲ್ಲ ಅದನ್ನು ಫಿಲ್ ಮಾಡೋದಕ್ಕೆ ಇಟ್ಟಿದ್ದೀವಿ. ನಾವಿಟ್ಟಿಲ್ಲ, ಅವ್ರು ಕೊಟ್ಟಿದ್ದೆಲ್ಲ ತೊಗೊಂಬಂದು ನಾವು ಅಲ್ಲಿ ಡಂಪ್ ಮಾಡಿದ್ದೀವಿ. ಸೊ ಇನ್ನೊಂದು ಬೆಸ್ಟ್ ಪಾರ್ಟ್ ಅಂತಂದರೆ ನನಗೆ ಈ ರೂಮಲ್ಲಿ ತುಂಬ ಇಷ್ಟ ಆಗಿದ್ದು ಆ್ಯಕ್ಚುಲಿ ಇದು ಸ್ಟಾರ್ಸ್. ನನಗೆ ಇದೇನು ಸ್ಟಾರ್ಸ್ ಇಲ್ಲ, ಬಟ್ ಐ ಫೀಲ್ ದಟ್ ಇವೆಲ್ಲ ಸ್ಟಾರ್ಸ್ ಅಂತ ಅಂದ್ಬಿಟ್ಟು. ಸೊ ನಿಮಗೂ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ನೆಕ್ಸ್ಟ್ ಬೆಡ್ 4 ದಿಮ್ ಕೊಟ್ಟಿದ್ದಾರೆ. ಒಂದು ಬ್ಲ್ಯಾಂಕೆಟ್ ಕೊಟ್ಟಿದ್ದಾರೆ. ಇದು ಕಾಮನ್ ಎಲ್ಲ ಕಡೆ ಇರುತ್ತೆ. ಸೊ ಇಲ್ಲೂ ಇದೆ ಅಷ್ಟೇ. ಸೊ ಈ ಟಿ ವಿ ಆದಮೇಲೆ ನೆಕ್ಸ್ಟ್ ಬಂದಿದ್ದ ತಕ್ಷಣ ಮತ್ತೆ ಅಗೇನ್ ಮಿರರ್. ಸೊ ಇದು ಏನು ಅಷ್ಟು ಇಷ್ಟ ಇಲ್ಲ, ಬಟ್ ಅದು ಸೆಕೆಂಡ್ ಒನ್ ತೋರಿಸ್ತಾ ಇಲ್ಲ, ರೆಸ್ಟ್ ರೂಮಲ್ಲಿ ಇರೋದು. ಮತ್ತು ನೆಕ್ಸ್ಟ್ ಬಂದು ಅದು ನನಗೆ ತುಂಬ ಇಷ್ಟ. ಇದು ಅವಾಗವಾಗ ನೋಡ್ಕೊತಾ ಇರ್ತೀನಿ ಅಷ್ಟೇ, ಇನ್ನೇನು ಇಲ್ಲ. ಇದು ನಾನ್ ಸ್ಮೋಕಿಂಗ್ ರೂಮ್, ಅದಕ್ಕೆ ಅವರು ದಿಸ್ ಇಸ್ ಅ ನಾನ್ ಸ್ಮೋಕಿಂಗ್ ರೂಮ್ ಅಂತ ಕೊಟ್ಟಿದ್ದಾರೆ. ಇಲ್ಲೇನೋ ಕೊಟ್ಟಿದ್ದಾರೆ, ಇದೇ ನಾವಿರ್ತಾ ಇರೋ ಹೋಟೆಲ್. ಸೊ ನಾವಿರೋ ಬಿಲ್ಡಿಂಗ್ ಇದ್ದೇನೆ, ಇದರಲ್ಲಿ ನಾವು 10th ಫ್ಲೋರಲ್ಲಿ ಇದ್ದೀವಿ. ಸೊ ಅದಾದಮೇಲೆ ಹೋಟೆಲ್ ನೇಮ್ ಬಂದುಬಿಟ್ಟು ಫೇರ್ಫೀಲ್ಡ್ ಬೈ ಮ್ಯಾರಿಟ್, ಅದೆಲ್ಲಿರೋದು ಹೈದರಾಬಾದ್ ಗಚ್ಚಬೌಲಿ. ನೆಕ್ಸ್ಟ್ ನಾವು ಕಪ್ ಕೇಕ್ಸ್ ತೊಗೊಂಬಂದಿದ್ವಿ, ನಾಯಿ ಥರ ತಿಂದ್ಬಿಟ್ಟಿದ್ದಾರೆ. ಮತ್ತು ಇಲ್ಲೊಂದು ಡಸ್ಟ್ಬಿನ್ ಕೊಟ್ಟಿದ್ದಾರೆ. ಅದಾದಮೇಲೆ ಈ ಕಡೆ ಸೈಡು ಇಲ್ಲೂ ಮತ್ತೆ ಅಂದರೆ ವರ್ಕ್ ಮಾಡೋರಿಗೆಲ್ಲ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಒಂದು ಸೆಟಪ್ ಕೊಟ್ಟಿದ್ದಾರೆ, ವರ್ಕಿಂಗ್ ಸೆಟಪ್. ಅದು ಇನ್ನು ಸ್ಟಡಿ ಮಾಡೋದಕ್ಕೆ ಸ್ಟಡಿ ಲ್ಯಾಂಪ್ ಕೊಟ್ಟಿದ್ದಾರೆ. ಮೇಘಕ್ಕೆ ಆ್ಯಕ್ಚುಲಿ ಕೆಲಸ ಮಾಡ್ತಾ ಇಲ್ಲ, ಅವಳು ನಾನು ವಿಡಿಯೋ ಮಾಡಬೇಕು ಅಂತ ಅಂದಿದ್ದಕ್ಕೆ ಎದ್ಬಿಟ್ಟು ಆಚೆ ಹೋಗಿದ್ದಾಳೆ ಪಾಪ. ಸೊ ಇದು ಅದಾದಮೇಲೆ ಕೈಂಡ್ ಆಫ್ ಸ್ಟಡಿ ಟೇಬಲ್ ಇಲ್ಲ ಅಂತಂದರೆ ವರ್ಕಿಂಗ್ ಟೇಬಲ್ ಥರ ಇದೊಂದು ಚೇರ್ ಕೊಟ್ಟಿದ್ದಾರೆ. ಈ ಚೇರ್ ಅಂತೂ ತುಂಬ ಕಂಫರ್ಟಬಲ್, ಫುಲ್ಲು 360 ರೊಟೇಟ್ ಆಗುತ್ತೆ ಈ ಚೇರು. ಸೊ ನನಗೆ ಈ ಚೇರ್ ತುಂಬ ಇಷ್ಟ. ಅದ್ರದ್ದು ಅಪೋಸಿಟ್ ಬಂದ್ವಿ ಅಂತ ಅಂದರೆ ಇಲ್ಲೊಂದು ನಾರ್ಮಲ್ ಟೇಬಲ್ ಕೊಟ್ಟಿದ್ದಾರೆ. ಓಕೆ, ಅದಾದಮೇಲೆ ಇಲ್ಲೊಂದು ಚೇರ್ ಕೊಟ್ಟಿದ್ದಾರೆ. ಇದು ಚೇರ್ ಆ್ಯಕ್ಚುಲಿ ನೋಡೋಕ್ಕೆ ತುಂಬ ಕ್ಯೂಟಾಗಿದೆ, ಬಟ್ ಅಷ್ಟೊಂದು ಕಂಫರ್ಟಬಲ್ ಇಲ್ಲ. ಕೂತ್ಕೊಂಡ್ರೆ ಅಷ್ಟೊಂದು ಕಂಫರ್ಟ್ ಫೀಲ್ ಆಗೋಲ್ಲ, ಬಟ್ ಇದರಲ್ಲಂತೂ ತುಂಬ ಕಂಫರ್ಟ್ ಫೀಲ್ ಆಗುತ್ತೆ. ಸೊ 2 ಚೇರ್ಸ್, ಒಂದು ಸ್ಟಡಿ ಟೇಬಲ್,
ಅದಾದಮೇಲೆ ಇದೊಂದು ಎಂಥದೋ ಒಂದು ಟೇಬಲ್. ನೆಕ್ಸ್ಟ್ ಈ ಕಡೆ ಅಂದರೆ ಇದು ಬೆಡ್ ಇದೆ, ಆ ಕಡೆ ಸೈಡು ಒಂದು ಸ್ಟೋರೇಜ್ ಕೊಟ್ಟಿದ್ದಾರಲ್ಲ ಸೇಮ್ ಈ ಕಡೆನೂ ಕೊಟ್ಟಿದ್ದಾರೆ. ಮತ್ತು ಇಲ್ಲೊಂದು ಮಿನಿ ಅಲಾರಮ್ ಸೆಟ್ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಅಲಾರ್ಮ್ ಸೆಟ್ ಅದು ನಾವೇನು ಯೂಸ್ ಮಾಡ್ಕೊತಾ ಇಲ್ಲ, ಸುಮ್ಮನೆ ಅವ್ರು ಕೊಟ್ಟಿದ್ದಾರೆ ಅಷ್ಟೇ. ಚಾರ್ಜ್ ಎಲ್ಲ ಹಾಕಬೇಕು ಸುಮ್ಮನೆ ಅಂತ ನಾವೇನು ಯೂಸ್ ಮಾಡ್ತಾ ಇಲ್ಲ, ಮೊಬೈಲಲ್ಲೇ ಯೂಸ್ ಮಾಡ್ಕೊತೀವಿ. ನೆಕ್ಸ್ಟ್ ಬಂದು ಇದು ಒಂದು ಲ್ಯಾಂಡ್ಲೈನ್ ಕೊಟ್ಟಿದ್ದಾರೆ. ನಾರ್ಮಲ್ ಫ್ರಂಟ್ ಡೆಸ್ಕು ಮತ್ತು ಹೌಸ್ ಕೀಪಿಂಗ್, ರೂಮ್ ಡೈನಿಂಗ್ ಅದು ಇದು ಏನಾದ್ರು ಬೇಕು ಅಂತ ಅಂದರೆ ಜಸ್ಟ್ ಇನ್ನು ಪ್ರೆಸ್ ಮಾಡಿದರೆ ಅವ್ರಿಗೆ ಹೋಗುತ್ತೆ ಅದು. ಸೊ ಟಿ ವಿ ರಿಮೋಟ್. ಫೈನಲಿ ಇದು ಮೆಜಾರಿಟಿ ಆಫ್ ದ ರೂಮ್ ಟೂರ್ ನಂದು. ಅದನ್ನು ಬಿಟ್ಟರೆ ಫೈನಲಿ ಫುಲ್ ಈ ಕಡೆ ಬಂದರೆ ನನ್ನ ಫೇವ್ರೆಟ್ ವ್ಯೂ ಇದೆ, ಗಾಲ್ಫ್ ಎಡ್ಜ್ ವ್ಯೂ. ಸೊ ನನಗೆ ಈ ರೂಮಲ್ಲಿ ತುಂಬ ಇಷ್ಟ ಆಗಿದ್ದು ಒಂದು ಮಿರರ್, ಅದಾದಮೇಲೆ ಈ ವ್ಯೂ. ನಾನು ಫಸ್ಟ್ ಹೋದಾಗ ಅದು ಗಾಲ್ಫ್ ವ್ಯೂ ಅಂತ ಕೊಟ್ಟಿದ್ದೆ. ನನ್ನ ಇಮ್ಯಾಜಿನೇಷನ್ ಏನಿತ್ತು ಅಂತಂದರೆ ಅಲ್ಲಿ ಕಾಣಿಸ್ತಾ ಇದ್ದಲ್ಲ ಫೀಲ್ಡ್ ಬಂದುಬಿಟ್ಟು, ಸೊ ಅದು ಇಲ್ಲಿರುತ್ತೆ ಅಂತ ಅಂದ್ಕೊಂಡು, ಇಲ್ಲಿರುತ್ತೆ ಈ ಪಾರ್ಟಲ್ಲಿರುತ್ತೆ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಬಿಲ್ಡಿಂಗ್ ಇದೆ, ಅಲ್ಲಿ ಬಂದುಬಿಟ್ಟು ಪ್ಲೇ ಗ್ರೌಂಡ್ ಇದೆ. ಸೊ ಇದು ನಂದು ಗಾಲ್ಫ್ ಎಡ್ಜ್ ವ್ಯೂ. ನೆಕ್ಸ್ಟ್ ಓವರ್ ರೂಮ್ ಬಂದುಬಿಟ್ಟು ಈ ಥರ ಇದೆ. ಆ್ಯಕ್ಚುಲಿ ಚಿಕ್ಕದೆ, ಅಷ್ಟೊಂದೇನು ದೊಡ್ಡದೇನಿಲ್ಲ, ಚಿಕ್ಕದೆ. ಬಟ್ ಕಾಸು ಸ್ವಲ್ಪ ಜಾಸ್ತಿ ಇತ್ತು ಅಷ್ಟೇ. ಅವ್ರು ಇನ್ನೊಂಚೂರು ಕಮ್ಮಿಯಾಗಿ ಇಡ್ಬೋದಿತ್ತು, ಬಟ್ ಅವ್ರೇನು ಇಟ್ಟಿಲ್ಲ, ಕಾಸು ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ. ಸೊ ನಿಮ್ಗೆ ಯಾರು ಗೆಸ್ ಮಾಡ್ತೀನಿ ಅಂತಂದರೆ ಗೆಸ್ ಮಾಡಿ ಕಮೆಂಟಲ್ಲಿ ಹೇಳಿ ಎಷ್ಟಿರ್ಬೋದು ಪರ್ ಡೇ ಸ್ಟೇಗೆ ಅಂತ ಅಂದ್ಬಿಟ್ಟು. ನಾವು ಆಲ್ಮೋಸ್ಟ್ ಬಂದು 10 days ಆಯಿತು, ಇವತ್ತಿಗೆ 11th ಡೇ ಅನಿಸುತ್ತೆ. ನಾವು ಸ್ಯಾಟರ್ಡೇ ಚೆಕ್ಔಟ್ ಮಾಡಬೇಕು, ಸ್ಯಾಟರ್ಡೇ ಚೆಕ್ಔಟ್ ಮಾಡ್ತೀವಿ. ನಾನೇನು ಮಿಸ್ ಮಾಡ್ಕೊತೀನೋ ಇಲ್ವೋ ಗೊತ್ತಿಲ್ಲ ಈ ರೂಮಲ್ಲಿ. ಎಕ್ಸ್ಪೆಷಲಿ ನಾನು ಈ ವ್ಯೂ ಮಾತ್ರ ತುಂಬಾ ಮಿಸ್ ಮಾಡ್ಕೊತೀನಿ. ಸೊ ಇಲ್ಲಿಗೆ ಬಂದಾಗಲಿಂದ ನನಗೆ ಈ ಬಿಲ್ಡಿಂಗ್ ಮೇಲೆ, ಗಾಲ್ಫ್ ಎಡ್ಜ್ ಬಿಲ್ಡಿಂಗ್ ಮೇಲೆ ಕ್ರಶ್ ಆಗಿಬಿಟ್ಟಿದೆ ನನಗೆ. ಏನು ಅಂತಂದರೆ ಅಲ್ಲೊಂದು ಫ್ಲ್ಯಾಟ್ ತೊಗೋಬೇಕಾ ಆ ಥರ ಮೈಂಡ್ ಓಡ್ತದೆ. ಬಟ್ ತುಂಬ ಕಾಸ್ಟ್ಲಿ ಇದೆ ಫ್ಲ್ಯಾಟ್ ಎಲ್ಲ ಅಲ್ಲಿ. ಸೊ ನಂದು ಕೊಲೀಗ್ ಒಬ್ಳು ಅಲ್ಲಿ ಇದು 3 BHK ಅಲ್ಲಿ ಶೇರಿಂಗಲ್ಲಿ ಶಿಫ್ಟ್ ಆದಳು. ಸೊ ಶೀ ಈಸ್ ಪೇಯಿಂಗ್, ಅಂದರೆ ಅವಳು 25K ಕೊಡ್ತಾ ಇದ್ದಾಳೆ. ಸೊ ಅವಳಿಗೊಬ್ಳಿಗೆ ಇನ್ನೂ 4 ಜನ ಇರ್ತಾರೆ ಅವಳ ಜೊತೆ, ಎಲ್ಲರೂ 25 ಅಂತ ಅಂದರೆ ರೂಮ್ ರೆಂಟೇ ಬಂದುಬಿಟ್ಟು 1 lakh ಆಗುತ್ತೆ. ಬಟ್ ಫುಲ್ಲಿ ಫರ್ನಿಶ್ಡ್ ಇದೆ ಅಂತೆ. ಸೊ ಇದು ನಂದು ಚಿಕ್ಕ ಮಿನಿ ರೂಮ್ ಟೂರ್. ನಾನಿನ್ನು ಆ್ಯಕ್ಚುಲಿ ಎಂಟ್ರೆನ್ಸಿಂದ ಮತ್ತು ಡೈನಿಂಗ್ ಹಾಲ್ ಎಲ್ಲ ತೋರಿಸೋಣ ಅಂದ್ಕೊಂಡೆ. ಬಟ್ ಆ ವಿಡಿಯೋ ಲೆಂತ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ವಿಕೆಟ್ ಮಾಡ್ತಿದ್ದೀನಲ್ಲ, ಚೆಕ್ಔಟ್ ಮಾಡ್ತಿದ್ದೀನಲ್ಲ, ಆ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನಿಮಗೆ ಈ ಚಿಕ್ಕ ಮಿನಿ ಟೂರ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಡ್ರೆಸ್ ಹೆಂಗಿದೆ ಅಂತ ಹೇಳಿ. ಆ್ಯಕ್ಚುಲಿ ಕ್ರಿಸ್ಮಸ್ ಅಲ್ವಾ, ಅದಕ್ಕೆ ರೆಡ್ ಹಾಕಿದೆ ನಾನು. ಸೊ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್, ಮೇರಿ ಕ್ರಿಸ್ಮಸ್. ಕೇಕ್ ತಿಂದು ಮಜಾ ಮಾಡಿ. ಸೊ ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.